ಸುನೀತಾ, ಅದೇಕೆ ಮೌನವಾಗಿ ಕೂತಿದೆಯಲ್ಲ? ಯಾಕೆ, ಏನಾಗಿದೆ? ಏನ್ ಮಾಡೋದು ಮತ್ತೆ? ಈ ಮನೆಯಲ್ಲಿ ಮಾತಾಡಿ ಮಾನವನ್ನು ಕಳೆದುಕೊಳ್ಳಕ್ಕಿಂತ ಮೌನವಾಗಿ ಕುಳಿತುಕೊಳ್ಳೋದೇ ಲೇಸು ಅಂತ ಅನಿಸ್ತಾರೆ ನನಗೆ. ಸುನೀತಾ, ಅಭಿಮಾನ ತುಂಬಿಸುವ ಅರಸನೇ ನಾನಾಗಿ ನಿನ್ನ ಗಂಡನಾಗಿರುವಾಗ ಅಂತ ಬೇಸರದ ಮಾತೇನು ಏನೆಂಬುದವರು ಹೇಳಬಾರದೆ? ಮೊದ್ಲು ಈ ಹಾಳಾದ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ನಾವಿಬ್ರು ಹಾಯಾಗಿರೋಣ ಅಂತ ಎಷ್ಟು ಸಾರಿ ಹೇಳ್ಬೇಕ್ರಿ ನಿಮಗೆ ನಾನು? ಸುನೀತಾ, ಆದರೆ ಹೆತ್ತ ತಂದೆ ತಾಯಿಗಳಿಗೆ ಹೆಚ್ಚಿನ ಪ್ರೀತಿಯಿಂದ ನಮ್ಮ ಅಣ್ಣ ಸಾಕಿ ಸಲಿಬಿದ್ದಾನೆ. ಅವನನ್ನು ಬಿಟ್ಟು ಹೊರಗೆ ಹೇಗೆ ಹೋಗುವುದೆಂದು ನನ್ನ ಮನಸ್ಸಿಗೆ ಏಕೋ ಬಹಳ ನೋವಾಗುತ್ತಿದೆ. ಹಾಗಾದ್ರೆ ಇನ್ ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಸುನೀತಾ, ಎಲ್ಲಿಗೆ ಹೊರಟೆ? ನನ್ನನ್ನು ತಡೆಯುವ ಅಧಿಕಾರ ನಿಮಗಿಲ್ಲ. ಅದು ಅದೇ, ಈ ಗಂಗಾ ನದಿಯು ರಭಸದಿಂದ ಹರಿಯುವಾಗ ಎಲ್ಲಿಗೆ ಸೇರ್ತಾಳೆ ಅಂತ ಯಾರಿಗೂ ತಿಳಿಸೋದಿಲ್ಲ. ಆದರೆ ಗಂಡನಾದವನ ಮುಂದೆ ಬಿಚ್ಚಿ ಹೇಳುವುದು ಸತಿಯ ಧರ್ಮ. ಅದೇನೆಂಬುದಾದರೂ ಹೇಳಬಾರದೆ? ಏನ್ರಿ ನೀವು ಪದೇ ಪದೇ ಅದೇ ಮಾತನ್ನ ಎಷ್ಟು ಸಾರಿ ಅಂತ ಹೇಳ್ಬೇಕು ನಾನು ನಿಮ್ಗೆ? ನೋಡಿ, ಈ ಮನೆಯಲ್ಲಿ ನಿಮ್ಮಣ್ಣಂದ್ರ ಜೊತೆ ನನಗಿರೋದಕ್ಕಂತೂ ಇಷ್ಟ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹಾಯಾಗಿರೋಣ. ಇದೇ ನನ್ನ ನಿರ್ಧಾರ. ಇದಕ್ಕೆ ನೀವು ಒಪ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಸುನೀತಾ, ಸ್ವಲ್ಪ ಅವಕಾಶ ಕೊಡು. ನಿಮ್ಮ ಅಣ್ಣನವರು ನನಗೆ ಅರ್ಜೆಂಟ್ ಬರಲಿಕ್ಕೆ ಹೇಳಿದ್ದಾರೆ. ನಾನು ಹೋಗಿ ಬಂದ ಮೇಲೆ ನಿನ್ನ ಕೆಲಸವನ್ನು ನಡೆಸಿಕೊಡುತ್ತೇನೆ. ಸತ್ಯವಾಗ್ಲೂ? ಪ್ರಾಮಿಸ್ ಆಗಿ. ಹಾಗಾದ್ರೆ ಕಲ್ಲಾದೈನನ ಮನಸ್ಸು ಕೂಡ ಕರಗಿ ಹೂವಿನಂತಾಗಿದೆ. ಬಾರಾಜ, ಇಬ್ಬರು ಸೇರಿ ಹಾಡಿ ಚಲುವೆ ಚಲುವೆ ಮೇಲೂರ ಚಂದ ಚಲುವೆ, ಯಾಕೋ ಯಾಕೋ ನಿನ್ನೆ ನನ್ನ ಮನವೇ ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀತೆ. ಚಲುವೆ ಬೇಲೂರ ಚನ್ನ ಚಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನಿನ್ನ ಮನವೇ.
ಚೆಲುವೆ ಚೆಲುವೆ ಬೇಲೂರ ಚಂದ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಚೆಲುವೆ ಚೆಲುವೆ ಬೇಲೂರ ಚಂದ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಸುನೀತಾ, ನಾನು ಹೋಗಿ ಬರಲಿ. ಬಲ ಇಲ್ಲದಿದ್ದರೂ ಕೂಡ ಮನುಷ್ಯನೆಂಬ ಪ್ರಾಣಿಗೆ ಛಲ ಇರಬೇಕು. ಆ ಛಲ ಸಾಧಿಸ್ಬೇಕಾದ್ರೆ ಆ ಛಲಕ್ಕೆ ಕಲಿಬೇಕು. ಆ ನನ್ನ ಕಲಿಗೆ ಬೆಲೆ ಸಿಗ್ಬೇಕು ಅಂದ್ರೆ ನಿನ್ನೆ ರಾತ್ರಿ ನಮ್ಮಣ್ಣ ಫೋನ್ ಮಾಡಿರುವ ವಿಷಯವನ್ನು ನಾನು ಸಕ್ಸಸ್ ಮಾಡಬೇಕು. ಅಂದಾಗಲೇ ನನ್ನಣ್ಣನ ಮಾತಿಗೂ ಒಂದು ಮಾನ್ಯತೆ ನೀಡಿದಂತಾಗುತ್ತದೆ. ಅಮ್ಮ ಕುಡಿತ ಅದೇಕಮ್ಮ ಮೌನವಾಗಿ ಕೂತಿಯಲ್ಲ, ಮೈಯಲ್ಲಿ ಹುಷಾರಿಲ್ಲವಮ್ಮ. ಹಾಗಿದ್ದರೆ ಹೇಳು, ಡಾಕ್ಟರ್ನ ಕರೆದುಕೊಂಡು ಬರುವೆ. ಹಾಗೇನಿಲ್ಲ ಮಾವ, ಇದು ಮನೋರೋಗ. ಈ ಮನೋರೋಗಕ್ಕೆ ಯಾವ ಡಾಕ್ಟರ್ ಮದ್ದುಗಳು ಪ್ರಯೋಜನ ಆಗುವುದಿಲ್ಲ. ನೀವು ಮನಸಾರ ಚುಚ್ಚುವ ಮದ್ದುಗಳು ಮಾತ್ರ ಈ ಮನಸ್ಸಿಗೆ ಚುಚ್ಚಿ ನನ್ನ ಗಾಯವೆಲ್ಲ ಗುಣವಾಗುತ್ತದೆ ಮಾವ. ಅದಾವುದು ಹೇಳಮ್ಮ ನಿನ್ನ ಮನೋರೋಗದ ಕಾಯಿಲೆ. ಅದು ನನ್ನಿಂದ ಗುಣವಾಗುವಂತಿದ್ದರೆ ಖಂಡಿತವಾಗಿಯೂ ನೆರವೇರಿಸಿಕೊಳ್ಳುವೆ. ಮಾತು ಕೊಟ್ಟ ಮತಿಹೀನನಾಗುವುದಂತೂ ಈ ಧರ್ಮರಾಜನ ಬಾಳಿನ ಚಿತ್ರದಲ್ಲೇ ಇಲ್ಲ. ನನ್ನ ಬಾಳಿನ ತೂಗು ತೊಟ್ಟಿಲಂತೆ ನಿತ್ಯ ತೂಗುವ ನನ್ನ ಸೊಸೆ, ನನ್ನ ತಮ್ಮಂದರಿಗೆ ನೀತಿ ಮಾರ್ಗ ಹಿಡಿಸುವುದೇ ನನ್ನ ಧರ್ಮ. ಹೇಳಮ್ಮ, ಅದ್ಯಾವ ನಿನ್ನ ಮಾತು? ಹಾ, ಹಿಂದೆ ನನ್ನ ಅಕ್ಕ ನಿಮ್ಮನ್ನು ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಬಯಸಿದ್ದು ನಿಜಾನಾ? ನಿಜವಮ್ಮ, ಅದೆಲ್ಲ ಈಗೇಕಮ್ಮ ಬೇಕಾಗಿದೆ ಮಾವ. ಅದು ಅಲ್ಲದೆ ಅವಳು ನಿಮ್ಮನ್ನು ಬಯಸಿ ಪ್ರೀತಿಸಿ ಹಾಗೆ ಸತ್ ಹೋದ್ಲು. ಆದ್ರೆ ಈಗ ನಾನು ಕೂಡ ನಿಮ್ಮನ್ನು ಬಯಸಿ ನಿಮ್ಮ ಮೇಲೆ ಮನಸ್ಸು ಮಾಡು ಬಂದಿದ್ದೇನೆ ಮಾವ. ಸುನಿತಾ, ಏನ್ ಮಾಡೋದು ಮಾವ, ಅವಳಂತೂ ಹಾಗೆ ಹೋದ್ಲು. ನಾನು ನಿನ್ನನ್ನು ತುಂಬಾನೇ ಬಯಸ್ಕೊಂಡಿದ್ದೀನಿ. ನೀವು ಮಾತ್ರ ನನ್ನವ್ರು ಆಗ್ಲೇಬೇಕು. ಅದು ಅಲ್ಲದೆ ಧರ್ಮ ನಿಷ್ಠೆಯಿಂದ ನೀವು ನನಗೆ ಮಾತು ಕೊಟ್ಟಿದ್ದೀರಾ. ಕೊಟ್ಟ ಮಾತನ್ನು ನಡೆದುಕೊಳ್ಳುವುದು ಧರ್ಮರಾಜರ ಪಾಲನೆ ಅಂದಾಗ ಈ ರೀತಿ ಹಿಂದಕ್ಕೆ ಹೋಗೋದು ಸರಿಯಲ್ಲ ಮಾವ. ಸುನಿತಾ, ದೇವರಂತಿರುವ ನಿನ್ನ ಮಾವನ ಮೇಲೆ ಎಂತ ಮಾತಿನ ವಾಗ್ವಾದ ಹಾಕಿ ಮೋಸದ ತಿರುವಿನೆಲ್ಲ ಸಿಲುಕಿದೆಯೇ? ನನ್ನ ತಮ್ಮನ ಮಡದಿಯಾಗಿ ನನ್ನ ಮಗಳಂತಿರುವ ನಿನ್ನ ಮೇಲೆ ನಾನು ಕಣ್ಣು ಹಾಕಲಿ. ಯಾವತ್ತಿದ್ದರೂ ಈ ಧರ್ಮರಾಜ ಆ ಧರ್ಮದ ನುಡಿಯನ್ನು ಬಿಟ್ಟು ಒಡಲ್ ನುಡಿ ಇರದಿದ್ದರೆ ಈಗ ನೀವೇನ್ ಮಾಡಿದ್ರು ಸಾಧ್ಯವಿಲ್ಲ ಮಾವ. ಅದು ಅಲ್ಲದೆ ಧರ್ಮರಾಜ ಅನಿಸ್ಕೊಂಡವರು ನೀವು ಆಗಾಗ್ಲೇ ನನಗೆ ಮಾತು ಕೊಟ್ಟಾಗಿದೆ. ಕೊಟ್ಟ ಮಾತು ನಡೆದುಕೊಳ್ಳುವುದು ನಿಮ್ಮಂತ ಧರ್ಮವಂತರ ಮಾತು. ಈ ರೀತಿ ಹಿಂದಕ್ಕೆ ಸರಿಯೋದು ಸರಿಯಲ್ಲ ಮಾವ. ಕೊಟ್ಟ ಮಾತ್ರ ನಡೆದುಕೊಳ್ತೀರೋ ಅಥವಾ ಸುಡಿತಾ ಸುಡಿತಾ ಎಂತ ಕಠೋರವಾದ ಪರೀಕ್ಷೆಗೆ ಗುರಿ ಮಾಡಿದೆ ನನ್ನನ್ನು. ನನ್ನ ತಮ್ಮನ ಮಡದಿಯಾಗಿ ನನ್ನ ಮಗಳಂತಿರುವ ನಿನ್ನ ಮೇಲೆ ನಾನು ಕಣ್ಣು ಹಾಕಲೆ? ಬೇಡಮ್ಮ, ಬೇಡ. ನಾನು ಮಾತು ಕೊಟ್ಟ ಪ್ರತಿಕಾರಕ್ಕಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿಬಿಡುವೆ. ಆದರೆ ಈ ಧರ್ಮರಾಜನ ಮೇಲೆ ಅಪಕೀರ್ತಿ, ಹೆಸರಿಗೆ ಕಳಂಕ ಹಚ್ಚಬೇಡಮ್ಮ, ಕಳಂಕ ಹಚ್ಚಬೇಡ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನಮ್ಮ. ನೀವು ನನ್ನ ಕಾಲ್ಗೆ ಬಿದ್ರು ಕೂಡ ಸತ್ಯ ಸುಳ್ಳು ಆಗಲು ಸಾಧ್ಯವೇ ಇಲ್ಲ ಮಾವ. ಈಗಾಗ್ಲೇ ನೀವು ಈ ಹೆಣ್ಣಿಗೆ ಮಾತು ಕೊಟ್ಟು ಪ್ರಮಾಣ ಸಹ ನೀಡಿದ್ದೀರಾ. ಅಂದಾಗ ಈ ರೀತಿ ಹಿಂದಕ್ಕೆ ಬಿಡೋದು ಸರಿಯಲ್ಲ. ಕೊಟ್ಟ ಮಾತನ್ನು ನಡ್ಕೊಳ್ಬೇಕು ಅಷ್ಟೇ. ಬನ್ನಿ ಮಾವ, ಬನ್ನಿ. ಬೇಡ ಬೇಡ ಮಗಳೇ, ಬೇಡ. ನಾನು ಆಟ ಹಿಡಿಯಬೇಡ. ನೀನು ಅದೇ ಹಠವನ್ನು ಹಿಡಿದರೆ ನಾನು ಕುಟುಕು ನೀರಿಗೂ ಸಹ ಗತಿ ಇಲ್ಲದೆ ಸತ್ತರು. ಈ ಪಾಪದಿಂದ ಪರಿಹಾರವಾಗಲಾರದಮ್ಮ, ಪರಿಹಾರವಾಗಲಾರದು. ನನ್ನ ತಮ್ಮನ ಬಾಳಿಗೆ ಹುಳಿ ಹಿಂಡುವಂತ ಏಸಿ ಕೆಲಸ ಮಾಡಿಸಬೇಡಮ್ಮ, ಮಾಡಿಸಬೇಡ. ಬೇಕಾದರೆ ನಾನು ನಿನ್ನ ನಿತ್ಯ ಪಾದ ಸೇವೆ ಮಾಡಿ ಸೇವಕನಂತೆ ಸೇವೆ ಮಾಡುವೆನಮ್ಮ.
ಆದರೆ ಆ ಮಾತನ್ನೊಂದು ಕಠೋರವಾಗಿ ಮಾಡಿ ಸಮಾಜದೆದುರು ನನ್ನನ್ನು ಕುಲಕಂಟಕನಾಗಿ ಮಾಡಬೇಡಮ್ಮ. ನಿನ್ನ ಖಾಲಿ ಆಯ್ತು ಆಯ್ತು, ಆದ್ರೆ ನಮ್ಮ ಅಣ್ಣನ ಕಂಡೀಷನ್ ಅಂತ ನಾನ್ ನಿಮ್ಗೊಂದು ಮಾತು ಹೇಳಿದ್ದೆ. ಆ ಕಂಡೀಷನ್ ನೀವು ನಡೆಸಿಕೊಳ್ಳೇಬೇಕು. ಅಕಸ್ಮಾತ್ ಆ ಮಾತನ್ನು ನೀವು ನಡೆಸಿಕೊಳ್ದೆ ಹೋದ್ರೆ ಈ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ನಾನು. ಒಂದು ನನ್ನ ದೇಹ ಸುಖ ಒಣ್ಬೇಕು, ಇಲ್ಲ ನಮ್ಮ ಅಣ್ಣನ ಕಂಡೀಷನ್ ಒಪ್ಕೊಳ್ಬೇಕು. ಏನಂತೀರಾ? ಆಯ್ತಮ್ಮ, ಮೊದಲು ನನ್ನನ್ನು ಈ ಪ್ರೇಮ ಬಂಧನದಿಂದ ಪಾರು ಮಾಡಿದರಷ್ಟೇ ಸಾಕು. ಅದೇನೇ ನಿಮ್ಮ ಅಣ್ಣನ ಕಂಡೀಷನ್ ಇದ್ರು ನಾನು ಒಪ್ಪಿಕೊಳ್ತೀನಮ್ಮ. ಇದು ನನ್ನ ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳುವೆ. ಆಯ್ತು ಮಾವ, ಹಾಗಾದ್ರೆ ಆ ವಿಷಯವನ್ನು ಹೇಳ್ತೀನಿ ನಾ ನಿಮ್ಗೆ. ಧರ್ಮರಾಜ್, ಯುವರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡಿ ಅವ್ರನ್ನ. ಏನು ತಮ್ಮ, ಒಮ್ಮಿಂದೊಮ್ಮೆಲೆ ಸಾಹೇಬನಾಗಿ ಬಂದು ನನ್ನನ್ನೇ ಅರೆಸ್ಟ್ ಮಾಡ್ತಾ ಇದೆಯಲ್ಲ? ಯಾಕೋ? ನಾನೇನು ಮಾಡಿದ್ದೇನೆ? ಅದು ಹುಡುಗಾಟ ಆಡ್ತಿದ್ದೆ ಏನು? ಮುಚ್ಚು ಬಾಯಿನ. ನಿನ್ನನ್ನು ಅಣ್ಣ ಎಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗ್ತದೆ. ಮಾಡಬಾರದ ಹೇಸಿ ಕಾರ್ಯವನ್ನು ಮಾಡಿ ಈ ಬಳ್ಳಿದ ತಮ್ಮನ ಮುಂದೆ ನಾಟಕ ಮಾಡ್ತಾ ಇದೀಯಾ ಮಗನೇ? ಬೇಗ ತೊಡೆದವರ ಕೈಗಳಿಗೆ ಸಂಕೋಲೆ ಅನ್ನ. ಮಾಡಿದ್ದಾದರೂ ಏನು ಹೇಳೋ ತಮ್ಮ? ಕ್ರಾಂತಿ ನಡೆಯೋ ಜಾಗದಲ್ಲಿ ಶಾಂತಿ ಬೀಜ ಬಿತ್ತುವ ನನ್ನ ಸ್ನೇಹಿತ ಗೆಳೆಯನಾದ ಶಶರ್ನ ಕೊಲೆ ಮಾಡಿದ್ಯಲ್ಲ, ಅದೇ ಕಾರಣಕ್ಕಾಗಿ ಹೇಳುವ ಎಲ್ಲ ಬಂದ್ರಿ. ಏನು? ಆ ಶ್ರೀಮಂತ ಶಶಿಧರನ ಕೊಲೆ ಐತೆ, ಅದನ್ನು ನಾನು ಮಾಡಿರುವೇನೆ. ಅಯ್ಯೋ ತಮ್ಮ, ಈ ಕೊಲೆ ನಾನೇ ಮಾಡಿರುವೇನಂತ ನಿನ್ನ ಆತ್ಮ ಒಪ್ಪತೈತೇನೋ ತಮ್ಮ, ಒಪ್ಪತೈತೇನೋ? ಏನು? ನನ್ನ ಜೀವಕ್ಕೆ ಜೀವವಾಗಿರುವ ಅಣ್ಣನ ಕೊಲೆ ಮಾಡಿದ ಈ ಕಾಮುಕ ಇನ್ಮುಂದೆ ನನ್ನಂತ ಹೆಣ್ಣಿಗೆ ಕತೆ ಯಾರು? ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೋ. ನಾವು ಕಾನೂನು ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೇವೆ. ಹೇಳೋ, ನೀತಿವಂತ, ನ್ಯಾಯವಂತ, ಸತ್ಯವಂತ, ಗುಣವಂತ. ನೀ ಮಾಡುದೆಲ್ಲ ಹೇಜಿ ಕೆಲಸ ಮಾಡಿ ಈ ನಮ್ಮ ಮುಖಕ್ಕೆ ಮಸಿ ಬೆಳೆದು ಬಿಟ್ಟೆ. ಈ ಧರ್ಮರಾಜನ ಮನೆ ಈಗ ಅಂತ ನಾ ಈ ಮನೆಗೆ ಅಪಕೀರ್ತಿ ತಂದು ಬಿಟ್ಟೆ. ಅಪಕೀರ್ತಿ, ಅಪಕೀರ್ತಿ, ಅಪಕೀರ್ತಿ. ಬಾಳ ಬಾಳ ಮಾತಾಡಿ ನನ್ನ ಹೊಟ್ಟಾಗ ಕಿತ್ತ ಸುರು ಬೇಡ ತಪ್ಪ, ಕಿತ್ತ ಸುರು ಬೇಡ. ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಪವಿತ್ರ ಮೇಲಿನಿಂದ 25 ವರ್ಷ ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿದ ಈ ಕೈಗಳು ಎಂದಾದರೂ ಅಂತ ಹೆಚ್ಚು ಕೆಲಸ ಮಾಡ್ತೈತೇನೋ ತಮ್ಮ? ಮಾಡ್ತೈತೇನೋ? ಹಾಗಂತ ವಿಚಾರ ಮಾಡಿ ನೋಡೋ ತಮ್ಮ. ನನ್ನ ಮಾತನ್ನು ನಂಬುತ್ತಮ್ಮ, ಇದರಲ್ಲೇನೋ ಮೋಸವಿದೆ ತಮ್ಮ, ಮೋಸವಿದೆ. ನಿನ್ನ ಮಾತಿನ ಒಗಟು ನನಗೆ ಬೇಕಾಗಿಲ್ಲ. ಸರಿಯಾಗಿ ಒಪ್ಪಿಕೊಳ್ತೀಯೋ ಇಲ್ಲ ಇದೇ ಪೊಲೀಸ್ ಬೆಲ್ಜಿನಿಂದ ಹೊಡೆಯಪ್ಪ, ಹೊಡೆ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆಯಪ್ಪ. ಆದರೆ ಆ ಕೊಲೆಗಡುಕ ನಾಳೆ ಅಂತ ಮಾತ್ರ ಹೇಳಬೇಡ ತಮ್ಮ, ಮಾತ್ರ ಹೇಳಬೇಡ. ಅಂತ ಕೆಟ್ಟ ಕೆಲಸ ಮಾಡಲು ನನ್ನ ಮನ ಒಪ್ಪತೈತೇನೋ ತಮ್ಮ, ಮನ ಒಪ್ಪತೈತೇನೋ? ನಿತ್ಯ 25 ವರ್ಷ ನಿಮಗೆ ತುತ್ತು ಮಾಡಿ ಉಣಿಸಿ ತಿನಿಸಿದ ಈ ಕೈಗಳು ಅಂತ ಕೊಲೆ ಕೆಲಸ ಮಾಡಲು ನನ್ನ ಮನ ಒಪ್ಪತೈತೇನೋ ತಮ್ಮ? ಈ ಸಮಾಜದವರು ನನ್ನನ್ನು ಕೊಲೆಗಡಕ ಅಂತ ಹೇಳಿ ನನ್ನ ಮರ್ಯಾದೆ ಕಳಿಬೇಡ ತಮ್ಮ, ಮರ್ಯಾದೆ ಕಳಿಯಬೇಡ. ಹಾಗಂತ ವಿಚಾರ ಮಾಡಿ ನನ್ನನ್ನು ಕಾರಾಕ್ರಯ್ಯೋ ತಮ್ಮ. ಹೌದು, ನನ್ನ ಅಣ್ಣ ತಪ್ಪು ಮಾಡಲಾರ. ಇದರಲ್ಲಿ ಏನೋ ಮೋಸವಿದೆ. ಇದನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ತುತ್ತು ಮಾಡಿ ಉಣಿಸಿ ಬೇಯಿಸಿದ ಅಣ್ಣನನ್ನು ಎಳುವ ಇಲ್ಲಿ ಜೈ, ಇದರಲ್ಲಿ ಏನೋ ಮೋಸವಿದೆ. ಜನಗಳ ನ್ಯಾಯ ರಕ್ಷಣೆಗಾಗಿ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸೀಮಿತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ ನಮ್ಮನೇ ಆಗಲಿ, ಎತ್ತ ಮಾತ ಪಿತರಾಗಲಿ, ಅವರನ್ನು ಬಂಧಿಸುವ ನ್ಯಾಯವನ್ನು ನಡೆಸಿಕೊಳ್ಳುವುದೇ ನೀನು ಹಾಕಿರುವ ಕಾಕಿಯ ಕರ್ತವ್ಯ. ಇದು ರಾಮವಚನ. ಅಣ್ಣ, ಬೇಗ ಹೇಳೋ, ಈ ಕೊಲೆಗೆ ಕಾರಣ ಯಾರು ಅಂತ?
ಯಜಮಾನ್ರಿ, ಆವಾಗ್ಲೇ ನನ್ನ ಕಂಡೀಷನ್ ಅಂತ ಹೇಳಿದ್ನಲ್ಲ, ಅದ್ಯಾವ ವಿಷಯ ಅಂತ ಗೊತ್ತಾ? ಇದೇ ಕೇಸಿನ ಸಲುವಾಗಿ ಆದಷ್ಟು ಬೇಗ ಒಪ್ಕೊಂಡ್ಬಿಡಿ. ಆಯ್ತಮ್ಮ, ಇದ್ಯಾವ ದೊಡ್ಡ ಮಾತು. ಮೊದಲು ನಿನ್ನನ್ನು ಪ್ರೇಮದಿಂದ ಪಾರು ಮಾಡಿದ ಶ್ರೀ ಗುರು ಅಖಂಡೇಶ್ವರ ಶ್ರದ್ಧಾನಂದನೇ ದೊಡ್ಡವನು. ಸಾಹೇಬರೇ, ನನ್ನ ತಪ್ಪನ್ನು ಮನ್ನಿಸಿ ಬಿಡ್ರಿ. ಆ ಶ್ರೀಮಂತ ಶಶಿಧರನ ಕೊಲೆ ನಾನೇ ಮಾಡಿದ್ದೇನೆ. ತೂ ನಾಚಿಕೆ ಕೆಟ್ಟವನೇ, ನಿನ್ನ ಅಣ್ಣ ಅಂತ ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಉಂಡು ಮನೆಗೆ ಎರಡು ಬಗೆಯುವ ಬಾಂಡ. ನೀನು ನಮಗೆ ಉಣಿಸಿ ತಿನಿಸಿ ಓದಿಸುವಾಗ ನೀನು ಹೀಗೆ ಇದೆಯಾ ಅಂತ ನಮಗೆ ತಿಳಿದಿರಲಿಲ್ಲ. ಸಣ್ಣವನಾದ ಅದು ನಿನಗೆ ಹೇಗೆ ತಿಳಿತೈತು ತಮ್ಮ? ಅದು ಹೇಗೆ ತಿಳಿದುತ್ತೆ? ಅದು ನನ್ನ ಪ್ರಾರಬ್ಧ ಕರ್ಮವಪ್ಪ, ಪ್ರಾರಬ್ಧ ಕರ್ಮ. ಅನೇಕ ತಮ್ಮಂದಿರನ್ನು ಪಡೆದ ನನ್ನ ಜನ ಬಂಧುಗಳೇ, ಈ ಧರ್ಮರಾಜನ ಸ್ಥಿತಿಯನ್ನು ನೋಡಿ ಬೇಗನೆ ಕೊಡಿರಪ್ಪ ಇದಕ್ಕೆ ಉತ್ತರವನ್ನು. ಅಮ್ಮ ಸುಡಿತ, ಅರಿಯದ ಗಿರಿಜವನ್ನು ನಿನ್ನ ಉಡಿಯಲ್ಲಿ ಹಾಕಿ ಹೋಗುತ್ತಿರುವೇನಮ್ಮ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ. ನಾನಿನ್ನು ಹೋಗಿ ಬರುವೆ. ನಡೆಯರಿ ಹೇಳಿಕೊಂಡು. ಸತ್ಯವೇ ಗೆಲ್ಲುವುದು, ಧರ್ಮವೇ ನಿಲ್ಲುವುದು ಎನ್ನುವುದಿಲ್ಲ ಮಾತುಗಳು, ಬರೀ ಮಾತುಗಳು. ಮೋಸವೇ ಗೆಲ್ಲುವುದು, ದ್ರೋಹವೇ ಉಳಿಯುವುದು ಎನ್ನುವುದರಿಂದ ಪಾಲಿಗಳು ನನ್ನ ಪಾಲಿಗಳು. ಅಂತೂ ನಮ್ಮನ್ನ ಹೇಳಿದ ಕೆಲಸ ಇನ್ನು ಸಕ್ಸಸ್ ಆಗೋ ಹೋಯ್ತು. ಎಲ್ಲಮ್ಮ ಮಾವನವರು ಕಾಣ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಬಂದ್ಬಿಟ್ಲಿಕ್ಕೆ ನಿನ್ನ ಪ್ರೀತಿಯ ರಮಣ ಕಾಂತಿಲ್ಲ ಅಂತ ದಿಮಾಕ್ ಮಾಡಕತ್ತೇನು? ಈ ನಾಟಕ ಎಲ್ಲ ಈ ಮನೇಲಿ ನಡೆಸ್ಬೇಡಿ. ನಿನ್ನ ಮಾವ ನಮ್ಮ ಅಣ್ಣನ ಕೊಲೆ ಮಾಡಿ ಜೈಲಿಗೆ ಹೋದ. ಹೊರಟೋಗು. ಏನು ಮರಿ ಮಾತಾಡ್ತಾ ಇರೋದು? ಏನಿದೆ ಇಲ್ಲ? ಮುಚ್ಚೆ ಬಾಯ್ನ. ಗೊತ್ತಿದ್ದು ಗೊತ್ತಿಲ್ದ ಹಾಗೆ ನಾಟಕ ಮಾಡೋ ಹೊಯ್ ಮಾಲಿನಿ ನೀನು. ಒಂದು ಕ್ಷಣ ಕೂಡ ನನ್ನ ಮುಂದೆ ನಿಲ್ಬೇಡ. ಹೊರಟೋಗು ಇಲ್ಲಿಂದ. ಶಿವ ಕೇಳಿದಾರೆ ಈ ಕರಡ ಕಠೋರದ ಶಬ್ದವನ್ನು. ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ಮತ್ತೆ ಹೆಂಗ್ ಮಾತಾಡ್ಲಿ? ಹೋಗೆ.